ಡೈಮಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗ ಇವತ್ತು ಚಿಕನ್ ಗ್ರೇವಿಯನ್ನು ಮಾಡೋದನ್ನು ನೋಡ್ಕೊಳ್ಳೋಣ. ಇವತ್ತು ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3 ಟೊಮೊಟೊ, ಒಂದು 5 ರಿಂದ 6 ಹಸಿಮೆಣಸು, ಹಾಗೆಯೇ ಶುಂಠಿ ಸಿಪ್ಪೆ ಸುಲಿದಿರೋಂಥದ್ದು, ನಂತರದಲ್ಲಿ ಕಾಳು ಮೆಣಸು ಒಂದು 8 ರಿಂದ 10 ಮತ್ತು ಒಂದು 5 ರಿಂದ 6 ಲವಂಗ ಮತ್ತು 2 ಈರುಳ್ಳಿ, ಒಂದು 8 ರಿಂದ 6 ಬೆಳ್ಳುಳ್ಳಿ, ಹಾಗೆ ಖಾರದ ಪುಡಿಯನ್ನು ನಾನು ಇಟ್ಕೊಂಡಿದ್ದೀನಿ. ನಂತರದಲ್ಲಿ ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ನಾನು ಈಗ ಪಲಾವ್ ಎಲೆ ಅಂತಾರಲ್ಲ, ಅದು ಮಸಾಲೆ ಎಲೆ, ಹಾಗೆ ಅರಿಶಿಣ ಪೌಡ್ರು, ಹಾಗೆ ಧನಿಯಾ ಪೌಡ್ರು, ಹಾಗೆ ಈಗ ನಾನು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಮೇಲಿನ ಸಿಪ್ಪೆಯನ್ನು ತಗೊಂಡ್ರೆ ಸಾಕು, ಜವಾರಿ ಬೆಳ್ಳುಳ್ಳಿಯನ್ನು ನಾನು ಉಪಯೋಗಿಸೋದ್ರಿಂದ. ಮತ್ತು ನಾನು ಈಗ ಏನು ಚಿಕನ್ನನ್ನು ನೀಟಾಗಿ ನಾನು ತೊಳಿತಾ ಇದ್ದೀನಿ. 1-2 ಸರಿ ನೀಟಾಗಿ ಚಿಕನನ್ನು ತೊಳೆದ್ರೆ ಅದನ್ನು ಮತ್ತೆ ನಾನು ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ತೆಗೆದು ಇಡ್ತಾ ಇದ್ದೀನಿ ಚಿಕನನ್ನು. ಅದನ್ನು ನೀರನ್ನು ಕ್ಲೀನಾಗಿ ಚಿಕನ್ ತೊಳೆದು ಇಟ್ಟರೆ ನೀರನ್ನು ಕ್ಲೀನಾಗಿ ಅದು ಕೆಳಗೆ ಹೋಗುತ್ತೆ. ಹಾಗಾಗಿ ತೆಗೆದುಬಿಟ್ಟು ನಾನು ಮಾಡ್ತೀನಿ. ನೋಡಿ, ನೀವು ಈಗ ಈ ಚಿಕನನ್ನು ನೀಟಾಗಿ ತೊಳ್ಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಚಿಕನ್ನು ಏನು ಇವತ್ತು ಮಾಡ್ತಾಯಿದ್ದೀನಿ, ಇದಕ್ಕೆ ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಲೈಸಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಗ್ರೇವಿ ಆಗಿರೋದ್ರಿಂದ ಅದನ್ನು ಉದ್ದುದ್ದ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಮತ್ತು ಆ ಗ್ರೇವಿನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನೀವು ಈ ಚಿಕನ್ ಗ್ರೇವಿಯನ್ನು ಒಂದು ಸರಿ ನೀವು ಮನೇಲಿ ಮಾಡಿ ನೋಡಿ, ಭಾಳ ಚೆನ್ನಾಗಿ ಬರುತ್ತೆ. ಅದನ್ನು ಮತ್ತೆ ನಾವು ಮಾಡಿ ತಿನ್ನಬೇಕು ಅನಿಸುತ್ತೆ. ತುಂಬ ಈಸಿ ಇರುತ್ತೆ ಇದು. ಬೇರೆ ನಾವು ಪೌಡ್ರ್ ಆಗಲಿ ಬೇರೆ ಏನನ್ನೂ ನಾವು ಬಳಸೋದಿಲ್ಲ. ಹಾಗೆಯೇ 3 ಟೊಮೊಟೊ ಏನು ತೆಗೆದು ಇಟ್ಕೊಂಡಿದ್ನಲ್ಲ, ಆ ಟೊಮೊಟೊ ಹಣ್ಣನ್ನು ಸಹ ಸ್ಲೈಸಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ. ಈಗ ನೀಟಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಅದನ್ನು ಸಹ ಈ ಗ್ರೇವಿಗೆ ಬಳಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕೋದ್ರಿಂದನೂ ತುಂಬ ಈಸಿ. ತುಂಬ ಸಾಮಗ್ರಿಗಳನ್ನೇನು ನಾನು ಬಳಸಿಲ್ಲ. ಹಾಗೆಯೇ ಮತ್ತು ಹಸಿಮೆಣಸು ಏನು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಉದ್ದುದ್ದ ಅಷ್ಟೇ, ನಾನೇನು ತುಂಬ ಚಿಕ್ಕದಾಗಿ ಏನು ಮಾಡಲ್ಲ. 1-2 ಹೋಳಿಗೆ ಮಾಡಿಟ್ರೆ ಆಯ್ತಷ್ಟೇ. ಈ ಏನು ಹಸಿಮೆಣಸನ್ನು ನಾನು ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಹಾಗೆಯೇ ನಾವೀಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಏನು ನಾನು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಒಂದೇ ಏಲಕ್ಕಿ, ಒಂದು ಕಾಳು ಮೆಣಸು, ಒಂದು 8 ರಿಂದ 10 ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಒಂದು 5-6 ಲವಂಗ ಹೇಳಿದ್ನಲ್ಲ, ಅದು ಲವಂಗ. ಮತ್ತು ನಾನು ಈಗ ಚಕ್ಕೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಕ್ಕೆ ಆದರೆ ಸಾಕು. ಇದಕ್ಕೆ ನಾನು ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ನಲ್ಲ, ಆ ಜಜ್ಜಿ ಶುಂಠಿ ಹಾಕಿ, ನಂತರದಲ್ಲಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡ್ರೆ ಬೆಳ್ಳುಳ್ಳಿನೂ ಸಹ ಜಾರಿಗೆ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಅದಕ್ಕೆ ಹಾಕಿಬಿಟ್ಟು ಇದನ್ನು ನಾನೀಗ ಮಿಕ್ಸಿ ಜಾರನ್ನ ಇಟ್ಟು ಮಿಕ್ಸಿ ಹಾಕಿ ಸ್ವಲ್ಪ ಗ್ರೈಂಡ್ರ್ ಆಗಲಿ ಅದು. ಆ ನಂತರದಲ್ಲಿ ನಾವು ಚಿಕನ್ ಗ್ರೇವಿಯನ್ನು ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತಗೊಂಡು ಅದನ್ನು ಈಗ ಸ್ಟವ್ ಮೇಲೆ ಇಟ್ಟು ಹತ್ತಿಸಿ, ಸ್ಟವನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಅದಕ್ಕೆ ನೋಡ್ರಿ ಬಿಸಿಯಾಗಿದೆ ಹೆಂಗಂತ ಒಂದು ಸರಿ ನೋಡ್ಕೊಳ್ಳೋಣ. ಆ ನಂತರದಲ್ಲಿ ಅದಕ್ಕೆ 1-2 ಸ್ಪೂನನ್ನು ಎಣ್ಣೆಯನ್ನು ನಾನೀಗ ಬಳಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ತಿಂದು ನೋಡಿ. ನೀವೇನಾದರೂ ಕಮೆಂಟ್ಸ್ ಮಾಡಬೇಕು ಅಂದರೆ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗುತ್ತೆ, ಬೇಗ ನೀವು ನೋಡ್ಬೋದು. ಮತ್ತು ನೀವೇನಾದ್ರು ನಾನು ಚೆನ್ನಾಗಿ ಆಗಿಲ್ಲ ಅಂತಂದರೂ, ಆಗಿದೆ ಅಂದರೂ ನೀವು ನನಗೆ ತಿಳಿಸಿ. ನಾನು ಅದನ್ನು ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಇದೇ ಥರ ಮಾಡಿ ನೋಡಿ. ಬೇಕಾದರೆ ಏನು ಪಲಾವ್ ಎಲೆ ತೆಗೆದು ಇಟ್ಕೊಂಡಿದ್ನಲ್ಲ, ಮಸಾಲೆ ಎಲೆ ಅಂತಾರಲ್ಲ, ಆ ಎಲೆಯನ್ನು ಒಂಚೂರು ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಫಸ್ಟು. ತುಂಬ ಚೆನ್ನಾಗಾಗುತ್ತೆ. ಹಸಿಮೆಣಸು ಸ್ವಲ್ಪ ಹಸಿಮೆಣಸು ಫ್ರೈ ಆಗ್ತಿದ್ದಂಗೆ ನಾನು ನೋಡಿ ಹುಷಾರಿಂದ ಹಾಕಿ ಎಣ್ಣೆ. ಆಮೇಲೆ ಈರುಳ್ಳಿಯನ್ನು ಏನು ಕಟ್ ಮಾಡಿ ಇಟ್ಕೊಂಡೇನಲ್ಲ, ಆ ಈರುಳ್ಳಿನೂ ಸಹ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗಲಿ. ಅದು ಸ್ವಲ್ಪ ಫ್ರೈ, ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಅಡುಗೆ ಮಾಡಿ ತುಂಬ ಅನುಭವ ಇದ್ದರೂ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ನಿಧಾನ ಮಾಡೋರು ನಿಧಾನ ಮಾಡಿ. ನೋಡಿ, ಸ್ವಲ್ಪ ಲೀಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಬೇಗ ಬೇಯುತ್ತೆ ಅಂತ ಹೇಳಿ. ಈರುಳ್ಳಿ ಎಲ್ಲ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಬೇಯಿಕೊಳ್ಳಿ ಅದು. ಈಗ ಸ್ವಲ್ಪ ಫ್ರೈ ಆಯಿತು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ.
ಈ ಫ್ರೈ ಆಗಿತ್ತೆ, ಸ್ವಲ್ಪ ಕೆಂಪು ಆಗ್ತಾಯಿತಿ ಅಂದಾಗ ನಾವು ಇದಕ್ಕೀಗ ಟೊಮೊಟೊವನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಟೊಮೊಟೊವನ್ನು ನಾನು ಈಗ ಹಾಕಿಬಿಟ್ಟು ಅದು ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊನೂ ಸಹ ನೀವು ಬೇಕಾದರೆ ಬೇಗ ಬೇಯಬೇಕು ಅಂದರೆ ಅದು ಲಿಡ್ ಕ್ಲೋಸ್ ಮಾಡಿದರೂ ತೊಂದರೆ ಇಲ್ಲ ಹಾಗೇ ನೀವು ಸ್ವಲ್ಪ ಫ್ರೈ ಮಾಡಿದರೂ ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ನೋಡಿ ಬೇಕಾದರೆ ಒಂದು ಸರಿ ಮಾಡಿ ನೋಡಿ, ನೀವು ಮಾಡಿ ನೋಡಿ, ತುಂಬ ಈಸಿ. ಎಲ್ಲ ನೋಡಿ ಈಗ ಎಲ್ಲ ಕಾಯಿಲೆಗಳು ಎಲ್ಲ ಶುರುವಾಗಿದೆ ಹೊರಗಡೆ ತಿಂದ್ಬಿಟ್ಟು. ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಎಲ್ಲ ಹೆಲ್ತು ತುಂಬ ಚೆನ್ನಾಗಿ ಇಟ್ಕೋಬೇಕು. ನಾವು ಇವತ್ತು ಅಂದರೆ ನಾವು ಮನೆಯಲ್ಲೇ ಈ ರೀತಿಯಾಗಿ ಕ್ಲೀನಾಗಿ ತೊಳೆದಿಟ್ಟಿರೋಂಥ ಚಿಕನನ್ನು ನಾನೀಗ ಅದಕ್ಕೆ ಈಗ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀಟಾಗಿ ನೀರನ್ನು ಹಾಕಬಾರ್ದು, ಮೇಲಷ್ಟೇ ಚಿಕನ್ ತೆಗೆದು ಹಾಕಿಬಿಟ್ಟು ಆ ಕೆಳಗಿರೋ ನೀರನ್ನು ನಾನು ತೆಗೆದಿಡ್ತಾ ಇದ್ದೀನಿ. ಈಗ ಅದಕ್ಕೆ ಕ್ಲೀನಾಗಿ ಫ್ರೈ ಆಗಿರೋದು ಈರುಳ್ಳಿ, ಹಸಿಮೆಣಸು, ಟೊಮೊಟೊ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಫ್ರೈ ಆಗಿದೆ. ಈಗ ಅದ್ರ ಜೊತೆಗೆ ಚಿಕನ್ನು ಸಹ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಚಿಕನ್ ಫ್ರೈ ಆಗಿದ ತಕ್ಷಣವೇ ನಾವು ಅದಕ್ಕೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಕ್ಲೋಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ಈ ಥರ ಮಾಡಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೋಡಿ, ನಾನು ಯಾವುದನ್ನು ಹೆಚ್ಚು ಮಸಾಲೆಯನ್ನು ಬಳಸಿಲ್ಲ, ಎಷ್ಟು ಬೇಕೋ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಬಳಸಿದ್ದೀನಿ. ಹಾಗೆ ಈಗ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ದೀನಿ, ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಮತ್ತೆ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದೆ, ನೋಡ್ತಿದ್ದೀರಲ್ಲ ಗೊತ್ತಾಗ್ತದೆ. ಆ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕೋಣ. ಮೊದಲೇ ಅರಿಶಿನ ಪುಡಿ ಹಾಕಿದರೆ ಅದು ಅಷ್ಟು ಚೆನ್ನಾಗಾಗಲ್ಲ. ಈ ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕಿ ಅದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಇದಾಗುತ್ತೆ, ಒಳ್ಳೆ ಚೆನ್ನಾಗೆ ಘಮ 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 ಅಂತ ಫ್ಲೇವರ್ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಥವಾ 2 ಸ್ಪೂನು ಖಾರದ ಪುಡಿ, ನೀವು ಖಾರ ತಿನ್ನೋದಾದರೆ 2 ಸ್ಪೂನ್ ಅಥವಾ 3 ಸ್ಪೂನ್ ಹಾಕಿ. ನೀವು ಖಾರ ಜಾಸ್ತಿ ತಿನ್ನಲ್ಲಪ್ಪ ಅಂದರೆ ಹಸಿಮೆಣಸು ಬೇರೆ ಹಾಕಿದ್ದೇವಲ್ಲ, ಹಾಗೆ ಸ್ವಲ್ಪ ಇದು ಹಾಕಿಬಿಟ್ಟು ಈಗ ನಾವು ಧನಿಯಾ ಪೌಡ್ರನ್ನು ಹಾಕಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡ್ರ್ ಸಾಕು. ಈಗ 1 ಸ್ಪೂನು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ಆದರೆ ಸಾಕು, ಬೇಕಂದರೆ ನೀವು ಮತ್ತೆ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಾ ಯಾವುದನ್ನು ಹೆಚ್ಚು ಬಳಸಿಲ್ಲ. ಆಮೇಲೆ ನಾನು ಖಾರ ರುಬ್ಬಬೇಕಪ್ಪ ಅದು ಎಲ್ಲ ಅದು ಜೋಡಿಸ್ಬೇಕಾ ಏನಿಲ್ಲ, ತುಂಬ ಸಿಂಪಲ್ಲು. ಯಾವ ಬ್ಯಾಚುಲರ್ಸು ಸಹ ಮಾಡ್ಕೊಬೋದು. ಮನೆಯಲ್ಲಿರೋ ಐಟಮ್ಸನ್ನೇ ಹಾಕಿ ನೀವು ಅರ್ಜೆಂಟಾಗಿ ಏನೋ ತಿನ್ನಬೇಕಪ್ಪ ಚಿಕನ್ನು ಅನಿಸಿದ್ರೆ ತಕ್ಷಣ ಇದನ್ನು ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದು ಸರಿ ಮಾಡಿ ತಿಂದು ನೋಡಿರಿ. ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚೂರು ಮಸಾಲೆ ರುಬ್ಬಿದ್ನೆಲ್ಲ, ಲವಂಗ, ಚಕ್ಕೆ, ಕಾಳುಮೆಣಸು, ಅದನ್ನು ಈಗ ಲಾಸ್ಟಿಗೆ ಆ್ಯಡ್ ಮೊದಲೇ ಹಾಕಿಬಿಟ್ರೆ ಅದೆಲ್ಲ ಕೆಳಗೆ ತಳ ಹಿಡಿದು ಸೀದೋಗ್ಬಿಡುತ್ತೆ. ಹಾಗಾಗಿ ಈಗ ನಾವು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಘಮ 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 ಅಂತ ಬರುತ್ತೆ ಸ್ಮೆಲ್ಲು, ಭಾಳ ಚೆನ್ನಾಗಿರುತ್ತೆ. ನೋಡಿ, ನೀವು ಮಾಡಿ ನೋಡಿ, ಒಂದು ಸರಿ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನೀವು ಒಂದು ಸರಿ ಮಾಡಿದರೆ ನೆಕ್ಸ್ಟ್ ಮತ್ತೆ ಇದನ್ನೇ ಮಾಡಿ ತಿನ್ನೋಣಪ್ಪ ನಾವು, ಈ ಗ್ರೇವಿನೇ ಸಾಕಪ್ಪ ನಮಗೆ ಅಂತ ಹೇಳ್ತೀರಾ. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಈಗ ಅದು ಮಿಕ್ಸಿ ಜಾರನ್ನು ಸ್ವಲ್ಪ ನೀರು ಹಾಕಿ ಗ್ರೇವಿ ಬೇಕಲ್ಲ, ಹಾಗಾಗಿ ನೀರನ್ನು ಹಾಕಿದ್ದೀನಿ ಸ್ವಲ್ಪ ತೊಳೆದು. ಮತ್ತು ನಿಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ. ಈಗ ಥಿಕ್ನೆಸ್ ಆಗಬೇಕು ಅಂದರೆ ಸ್ವಲ್ಪ ನೀರು ಹಾಕಿದರೆ ಸಾಕು. ನೀವು ನಿಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು. ನೀವು ಇದನ್ನು ಮಾಡೋದ್ರಿಂದ ತಿನ್ನೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಇದನ್ನು ಯಾವುದಕ್ಕೆ ಆದರೂ ಬಳಸ್ಬೋದು. ನೀವು ವೈಟ್ ರೈಸಿಗೆ, ಚಪಾತಿಗೆ, ಮುದ್ದೆಗೂ ಸಹ ತಿನ್ಬೋದು. ಚೆನ್ನಾಗಿರುತ್ತೆ, ಗ್ರೇವಿ ತುಂಬ ರುಚಿ ಇರುತ್ತೆ. ನೀವು ನೋಡಿ ಒಂದು ಸರಿ ಮಾಡಿ. ನೀವೇನಾರು ಕಮೆಂಟ್ ಮಾಡಬೇಕು ಅಂದರೆ ನಂಗೆ ಮಾಡಿ. ನೋಡಿ, ಈಗ ಬೇಯಿತು ಚಿಕನ್ನು ಗ್ರೇವಿ, ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಸೈಡೆಲ್ಲ. ಈಗ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ, ಚೆನ್ನಾಗಾಗಿದೆ ಅಂತ ಹೇಳಿ ಅರ್ಥ. ಇದು ತುಂಬ ಚೆನ್ನಾಗಿ ಬಂದಿದೆ. ಈಗ ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ, ಭಾಳ ಚೆನ್ನಾಗಾಗಿದೆ. ನೋಡಿ, ಗ್ರೇವಿ ಆಗಿದೆ, ನಿಮಗೆ ಕಾಣ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ತುಂಬ ಚೆನ್ನಾಗಾಗಿದೆ ಇದು. ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದು ನೋಡಿ, ವೈಟ್ ರೈಸ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಈಗ ನಮ್ಮನೆ ಗೀ ರೈಸ್ ಮಾಡಿದ್ದೀವಿ, ಅದಕ್ಕೆ ನಾನು ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ.
ನೋಡಿ ಇದನ್ನು ನೋಡಿದರೆ ತಿನ್ನಬೇಕಪ್ಪ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಅಲ್ಲ, ನೋಡಲಿಕ್ಕೆ ಎಷ್ಟಿದೆ ಅಂದರೆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿದೆ ಅದು, ಭಾಳ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಮಾಡಿ ನನಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್.